ನಮ್ಮ ಚಳ್ಳಕೆರೆ ನ್ಯೂಸ್ಗೆ ಸ್ವಾಗತ. ನಾನು ಜಯಶ್ರೀ. ಇಂದಿನ ಪ್ರಮುಖ ಸುದ್ದಿಗಳು. ಹೊಳಲ್ಕೆರೆ ಹೋಬಳಿ ಮಟ್ಟದಲ್ಲಿನ ಮಳೆ ಮಾಪನ ಕೇಂದ್ರಗಳು ನೀಡಿದ ವರದಿಯನ್ನ ತಿಳಿಸಿದ ಜಿಲ್ಲಾಧಿಕಾರಿ. 1 ವರ್ಷ ಕಳೆಯುತ್ತಿದ್ದಂತೆ ದುರಸ್ತಿಗೆ ಬಂದ ಚಿತ್ರದುರ್ಗ ನಗರದ ಸಿಮೆಂಟ್ ರಸ್ತೆಗಳು. ಮಾದಕ ವಸ್ತು ಸೇವನೆಯ ವಿರುದ್ಧ ಜನಜಾಗೃತಿ ಜಾಥಾವನ್ನ ಹೊಳಲ್ಕೆರೆಯ ಕಣಿವೆ ಆಂಜನೇಯ ಸ್ವಾಮಿ ಟ್ರಸ್ಟ್, ಪೊಲೀಸ್ ಇಲಾಖೆ, ಪುರಸಭೆ ಆರೋಗ್ಯ ಇಲಾಖೆ ಹಾಗೂ ಶಿಕ್ಷಣ ಇಲಾಖೆ ವತಿಯಿಂದ ಆಯೋಜಿಸಲಾಗಿತ್ತು. ಸುಡುಗಾಡು ಸಿದ್ದರ ಕಾಲೋನಿಗೆ ಭೇಟಿ ನೀಡಿ ಸ್ಥಳೀಯ ಜನರ ಸಮಸ್ಯೆಗಳನ್ನು ಆಲಿಸಿದ ಶಾಸಕ ಎನ್.ವೈ. ಗೋಪಾಲಕೃಷ್ಣ. ಬಿಜೆಪಿ ಕಚೇರಿ ಮುಂಭಾಗದಲ್ಲಿ 3ನೇ ಬಾರಿ ಪ್ರಧಾನಮಂತ್ರಿಯಾಗಿ ನರೇಂದ್ರ ಮೋದಿಜಿ ಪದಗ್ರಹಣ ಸ್ವೀಕರಿಸಿದ ಪ್ರಯುಕ್ತ ಪಟಾಕಿ ಸಿಡಿಸಿ ಸಂಭ್ರಮಾಚರಣೆ ಮಾಡಿದ ಭಾರತೀಯ ಜನತಾ ಪಾರ್ಟಿ ಮೊಳಕಾಲ್ಮೂರು ಕ್ಷೇತ್ರ ಮಂಡಲ ವಿಶ್ವನಾಯಕ. ಶಾಸಕ ಟಿ. ರಘುಮೂರ್ತಿ ಹುಟ್ಟುಹಬ್ಬ ಕೇವಲ ಆ ವ್ಯಕ್ತಿಯ ಹುಟ್ಟುಹಬ್ಬವಾಗದೆ ನಿಮ್ಮೆಲ್ಲರ ಬಾಳಿನ ಬದಲಾವಣೆಯ ಅರಿಕಾರನ ಜನ್ಮದಿನವಾಗಬೇಕಿದೆ ಎಂದ ಮಾಜಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಟಿ. ತಿಪ್ಪೇಸ್ವಾಮಿ. ಹಾಡು ಹಗಲಲ್ಲೇ ಚಳ್ಳಕೆರೆ ನಗರದ ಗೋಪಿ ಸ್ಟೋರ್ನಲ್ಲಿ ಸೈಕಲ್ ಕದ್ದ ಕಳ್ಳ. ಪಡಿತರ ಅಕ್ಕಿಗಾಗಿ 2 ದಿನಗಳ ಕಾಲ ಕಾದು ರೇಷನ್ ತೆಗೆದುಕೊಂಡು ಹೋಗಬೇಕು ಎಂದು ನನ್ನಿವಾಳದ ಗ್ರಾಮಸ್ಥರು ತಮ್ಮ ಅಳಲನ್ನ ತೋಡಿಕೊಂಡಿದ್ದಾರೆ. ಚಳ್ಳಕೆರೆ ತಾಲೂಕಿನ ಮೈಲನಹಳ್ಳಿ ಗ್ರಾಮದಲ್ಲಿ ನೂತನವಾಗಿ ನಿರ್ಮಿಸಿರುವ ಬಸವ ಮಂಟಪದಲ್ಲಿ ಬಸವಣ್ಣನವರ ನೂತನ ಮೂರ್ತಿ ಪ್ರತಿಷ್ಠಾಪನೆ ಸಡಗರ ಸಂಭ್ರಮದಿಂದ ಜರುಗಿತು. ಹೊಳಲ್ಕೆರೆ ಕ್ಷೇತ್ರದ ಉಳಿಯಾರಿನಿಂದ ಕುರುಬರಹಳ್ಳಿ ಶಾಲೆಗೆ ಪ್ರತಿನಿತ್ಯ ಮಕ್ಕಳು ಓಡಾಡುವಾಗ ತುಂಬಿರುವ ರೈಲ್ವೆ ಅಂಡರ್ ಪಾಸ್ ಅನ್ನ ಜೀವ ಕೈಯಲ್ಲಿಡಿದು ದಾಟಬೇಕಾದ ಪರಿಸ್ಥಿತಿ. ಇಷ್ಟಾಗಿತ್ತು ಇವತ್ತಿನ ನಮ್ಮೂರ ಸುದ್ದಿ. ಪ್ರತಿದಿನ ಸ್ಥಳೀಯ ಸುದ್ದಿಗಾಗಿ ವೀಕ್ಷಿಸಿ 8 ಗಂಟೆಗೆ ನಮ್ಮ ಚಳ್ಳಕೆರೆ ಟಿವಿಯನ್ನು.